ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ವೈಯಕ್ತಿಕ ಫೈಟ್ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ಚಾಕ್ ವಾರ್. ಪಕ್ಷದಲ್ಲಿ ಸ್ಥಾನಮಾನ ಬೇಕು ಅಂದ್ರೆ ಮೀಡಿಯಾಗಳಲ್ಲಿ ಸಿಗಲ್ಲ. ಮೀಡಿಯಾ ಮುಂದೆ ಹೇಳಿಕೆ ಕೊಡ್ತಾ ಇರುವ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಪರೋಕ್ಷವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಇದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರಿಗೆ ಮೀಡಿಯಾದಲ್ಲಿ ಅಂಗಡಿಯಲ್ಲಿ ಎಲ್ಲೂ ಸಿಗೋದಿಲ್ಲ. ಸ್ಥಾನಮಾನ ಬೇಕು ಅಂತಂದ್ರೆ ನಾವು ಮಾಡೋ ಕೆಲಸ ಗುರುತಿಸಿ ಪಕ್ಷ ನಿರ್ಧರಿಸುತ್ತೆ. ಯಾರಿಗೆ ಯಾವ ಹುದ್ದೆ ಕೊಡಬೇಕು ಅನ್ನೋದನ್ನ ಹೈಕಮಾಂಡ್ನ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಇವು ತರ ನೋಡಿದ್ದಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ವೈಯಕ್ತಿಕ ಫೈಟ್ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ಚಾಕ್ ವಾರ್. ಪಕ್ಷದಲ್ಲಿ ಸ್ಥಾನಮಾನ ಬೇಕು ಅಂದ್ರೆ ಮೀಡಿಯಾಗಳಲ್ಲಿ ಸಿಗಲ್ಲ. ಮೀಡಿಯಾ ಮುಂದೆ ಹೇಳಿಕೆ ಕೊಡ್ತಾ ಇರುವ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಪರೋಕ್ಷವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಇದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರಿಗೆ ಮೀಡಿಯಾದಲ್ಲಿ ಅಂಗಡಿಯಲ್ಲಿ ಎಲ್ಲೂ ಸಿಗೋದಿಲ್ಲ. ಸ್ಥಾನಮಾನ ಬೇಕು ಅಂತಂದ್ರೆ ನಾವು ಮಾಡೋ ಕೆಲಸ ಗುರುತಿಸಿ ಪಕ್ಷ ನಿರ್ಧರಿಸುತ್ತೆ. ಯಾರಿಗೆ ಯಾವ ಹುದ್ದೆ ಕೊಡಬೇಕು ಅನ್ನೋದನ್ನ ಹೈಕಮಾಂಡ್ನ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಇವು ತರ ನೋಡಿದ್ದಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ವೈಯಕ್ತಿಕ ಫೈಟ್ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ಚಾಕ್ ವಾರ್. ಪಕ್ಷದಲ್ಲಿ ಸ್ಥಾನಮಾನ ಬೇಕು ಅಂದ್ರೆ ಮೀಡಿಯಾಗಳಲ್ಲಿ ಸಿಗಲ್ಲ. ಮೀಡಿಯಾ ಮುಂದೆ ಹೇಳಿಕೆ ಕೊಡ್ತಾ ಇರುವ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಪರೋಕ್ಷವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಇದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರಿಗೆ ಮೀಡಿಯಾದಲ್ಲಿ ಅಂಗಡಿಯಲ್ಲಿ ಎಲ್ಲೂ ಸಿಗೋದಿಲ್ಲ. ಸ್ಥಾನಮಾನ ಬೇಕು ಅಂತಂದ್ರೆ ನಾವು ಮಾಡೋ ಕೆಲಸ ಗುರುತಿಸಿ ಪಕ್ಷ ನಿರ್ಧರಿಸುತ್ತೆ. ಯಾರಿಗೆ ಯಾವ ಹುದ್ದೆ ಕೊಡಬೇಕು ಅನ್ನೋದನ್ನ ಹೈಕಮಾಂಡ್ನ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಇವು ತರ ನೋಡಿದ್ದಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ಬೇಕು ಕೊಡ್ತಾರೆ.
ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ವೈಯಕ್ತಿಕ ಫೈಟ್ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ಚಾಕ್ ವಾರ್. ಪಕ್ಷದಲ್ಲಿ ಸ್ಥಾನಮಾನ ಬೇಕು ಅಂದ್ರೆ ಮೀಡಿಯಾಗಳಲ್ಲಿ ಸಿಗಲ್ಲ. ಮೀಡಿಯಾ ಮುಂದೆ ಹೇಳಿಕೆ ಕೊಡ್ತಾ ಇರುವ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಪರೋಕ್ಷವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಇದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರಿಗೆ ಮೀಡಿಯಾದಲ್ಲಿ ಅಂಗಡಿಯಲ್ಲಿ ಎಲ್ಲೂ ಸಿಗೋದಿಲ್ಲ. ಸ್ಥಾನಮಾನ ಬೇಕು ಅಂತಂದ್ರೆ ನಾವು ಮಾಡೋ ಕೆಲಸ ಗುರುತಿಸಿ ಪಕ್ಷ ನಿರ್ಧರಿಸುತ್ತೆ. ಯಾರಿಗೆ ಯಾವ ಹುದ್ದೆ ಕೊಡಬೇಕು ಅನ್ನೋದನ್ನ ಹೈಕಮಾಂಡ್ನ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರಾ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂಥ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಈ ತರ ನೋಡಿದ್ದಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರಾ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂಥ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ವೈಯಕ್ತಿಕ ಫೈಟ್ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ಚಾಕ್ ವಾರ್. ಪಕ್ಷದಲ್ಲಿ ಸ್ಥಾನಮಾನ ಬೇಕು ಅಂದ್ರೆ ಮೀಡಿಯಾಗಳಲ್ಲಿ ಸಿಗಲ್ಲ. ಮೀಡಿಯಾ ಮುಂದೆ ಹೇಳಿಕೆ ಕೊಡ್ತಾ ಇರುವ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಪರೋಕ್ಷವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಇದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರಿಗೆ ಮೀಡಿಯಾದಲ್ಲಿ ಅಂಗಡಿಯಲ್ಲಿ ಎಲ್ಲೂ ಸಿಗೋದಿಲ್ಲ. ಸ್ಥಾನಮಾನ ಬೇಕು ಅಂತಂದ್ರೆ ನಾವು ಮಾಡೋ ಕೆಲಸ ಗುರುತಿಸಿ ಪಕ್ಷ ನಿರ್ಧರಿಸುತ್ತೆ. ಯಾರಿಗೆ ಯಾವ ಹುದ್ದೆ ಕೊಡಬೇಕು ಅನ್ನೋದನ್ನ ಹೈಕಮಾಂಡ್ನ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರಾ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂಥ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಈ ತರ ನೋಡಿದ್ದಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರಾ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂಥ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್